ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಪೂಜೆಗೆ ಗೆಜ್ಜೆ ವಸ್ತ್ರನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಪೂಜೆ ಸಾಮಗ್ರಿಗಳನ್ನು ಹೇಗೆ ಕ್ಲೀನ್ ಮಾಡ್ಕೋತೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ನೋಡಿ ಈಗ ಪೂಜೆ ಸಾಮಗ್ರಿಗಳನ್ನು ವಾಶ್ ಮಾಡೋದಕ್ಕೆ ನಾನು ಸಬೀನ ಮತ್ತು ಹುಣಸೆ ಹಣ್ಣನ್ನು ಬಳಸ್ಕೋತೀನಿ. ಈ ಸ್ಕ್ರಬ್ಬರು ಅಷ್ಟೇ, ಅದಕ್ಕೆ ಅಂತ ಸಪ್ರೇಟಾಗಿ ಹೊಸ ಸ್ಕ್ರಬ್ಬರ್ನ ಇಟ್ಕೊಬಿಡ್ತೀನಿ ನಾನು ಪೂಜೆ ಸಾಮಾನು ವಾಶ್ ಮಾಡೋಕ್ಕೆ ಅಂತಲೇ. ನೋಡಿ, ಚೊಂಬಿಗೆ ನಾನು ಈಗ ಹುಣಸೆ ಹಣ್ಣು ಮತ್ತು ಸಬೀನ ಹಾಕಿ ಒಳಗಡೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋತೀನಿ. ಆದರೆ ನಾನು ಚೊಂಬಿನ ಮೇಲೆ ನಾನು ಸ್ಕ್ರಬ್ ಮಾಡೋದಿಲ್ಲ, ಯಾಕಂದರೆ ಆ ಸ್ಕ್ರ್ಯಾಚಸ್ ಆಗಿಬಿಡತ್ತೆ ಚೊಂಬು ಮೇಲೆ, ಮತ್ತು ಅದೆಲ್ಲ ಹಾಗೆ ಕಾಣಿಸ್ತಾ ಇರುತ್ತೆ ಗೀರ್ ಥರ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಚೊಂಬಿನ ಮೇಲೆ ನಾನು ಸ್ಕ್ರಬ್ಬರಲ್ಲಿ ಸ್ಕ್ರಬ್ ಮಾಡೋದಿಲ್ಲ, ಹಾಗೆ ಕೈಯಲ್ಲಿ ಸಬೀನ ಹಾಕ್ಕೊಂಡು ಹಾಗೆ ಉಜ್ಕೋತೀನಿ. ನಾವು ಸಬೀನ ಹಾಕಿ ಮತ್ತು ಹುಣಸೆ ಹಣ್ಣು ಎಲ್ಲ ಹಾಕಿ ನಾವು ಚೆನ್ನಾಗಿ ಉಜ್ಕೊಳ್ಳೋದ್ರಿಂದ ತುಂಬ ಶೈನಿಂಗ್ ಆಗಿ ಕಾಣಿಸುತ್ತೆ ಬೆಳ್ಳಿ ಸಾಮಾನುಗಳು. ನೋಡಿ, ಈ ಥರ ಒಳಗಡೆ ನಾವು ಡೈಲಿ ಚೊಂಬು ಯೂಸ್ ಮಾಡೋದ್ರಿಂದ ಒಳಗಡೆ ಕಪ್ಪಾಗ್ಬಿಟ್ಟಿರತ್ತೆ, ಒಳಗಡೆ ಮಾತ್ರ ನಾನು ಸ್ಕ್ರಬ್ಬರಲ್ಲಿ ಸ್ಕ್ರಬ್ ಮಾಡ್ಕೊತೀನಿ. ನೋಡಿ, ಸಬೀನ 2 ಸರಿ ಹಾಕಿ ನಾನು ಉಜ್ಕೊಂಡು ಚೊಂಬೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಈ ಹಿತ್ತಾಳೆ ಮತ್ತು ಈ ಬೆಳ್ಳಿ ವಿಗ್ರಹಗಳು, ದೀಪಗಳು ಎಲ್ಲದಕ್ಕೂ ನಾನು ಫಸ್ಟು ಹುಳಿ ಹಾಕ್ಕೊಂಡು ಇಟ್ಬಿಡ್ತೀನಿ, ಹುಳಿ ಹಾಕಿ ಇಟ್ಬಿಡ್ತೀನಿ. ಆಮೇಲೆ ನಾನು ಸಬೀನ ಮತ್ತು ಅದನ್ನು ಸ್ಕ್ರಬ್ಬರಲ್ಲಿ ನಾನು ಚೆನ್ನಾಗಿ ಉಜ್ಕೋತೀನಿ. ಹುಳಿ ಹಾಕೋದ್ರಿಂದ ತುಂಬ ಬೆಳ್ಳಗೆ ನಾವು ವಾಶ್ ಮಾಡ್ಕೋಬೋದು, ತುಂಬ ಶೈನಿಯಾಗಿ ಕಾಣಿಸುತ್ತೆ. ಹಿತ್ತಾಳೆ ಸಾಮಾನು ಆಗಿರಲಿ ಮತ್ತು ಬೆಳ್ಳಿದ ಸಾಮಾನು ಆಗಿರಲಿ. ನೋಡಿ, ವಿಗ್ರಹ ಎಲ್ಲದಕ್ಕೂ ನಾನು ಹುಳಿ ಹಾಕಿ ಇಟ್ಬಿಡ್ತೀನಿ ಫಸ್ಟು. ಇನ್ನೂ ಜಾಸ್ತಿ ಇಟ್ಕೊಂಡಿದ್ದೆ ನಾನು ಹಿತ್ತಾಳೆ ಪಾತ್ರೆಗಳನ್ನು, ಹಿತ್ತಾಳೆ ಪ್ಲೇಟ್ಸು ಮತ್ತು ದೀಪ ಎಲ್ಲ ಜಾಸ್ತಿ ಇಟ್ಕೊಂಡಿದ್ದೆ. ಈಗ ನಾನು ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ. ಜಾಸ್ತಿ ಇಟ್ಕೊಂಡಷ್ಟು ನಾವು ವೀಕ್ಲಿ ಒನ್ಸ್ ಕ್ಲೀನ್ ಮಾಡೋಕ್ಕೆ ನಮಗೆ ಕಷ್ಟ ಆಗುತ್ತೆ. ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳೋದು ಒಳ್ಳೆಯದು. ನೋಡಿ, ಈ ಸ್ಟೀಲ್ ಪ್ಲೇಟು ಮತ್ತು ಇದನ್ನೆಲ್ಲ ನಾವು ದೇವ್ರ ಮನೇಲಿ ಜಾಸ್ತಿ ಉಪಯೋಗಿಸ್ಬಾರ್ದು. ದೇವ್ರ ಮನೇಲಿ ಉಪಯೋಗಿಸುವಂಥದ್ದು ಅಂದರೆ ಕಂಚಿಂದು ಮತ್ತು ಹಿತ್ತಾಳೆ, ಬೆಳ್ಳಿ ಇವೇ ತುಂಬ ಶ್ರೇಷ್ಠ. ಬಟ್ ನಾನು ಇದನ್ನು ಏನು ಈ ಪ್ಲೇಟ್ ಇಟ್ಕೊಂಡಿದ್ದೀನಿ ಅಂದರೆ ಗಂಧದ ಕಡ್ಡಿ, ಇದು ಧೂಳು ಮತ್ತು ಈ ಸಾಂಬ್ರಾಣಿ ಎಲ್ಲ ಇರ್ತೀವಲ್ವ, ಅದರದ್ದು ಧೂಳೆಲ್ಲ ಈ ಪ್ಲೇಟಲ್ಲೇ ಬೀಳಿ ದೇವ್ರ ಮನೆ ಕ್ಲೀನಾಗಿರುತ್ತೆ ಅಂತ ಪ್ಲೇಟ್ ಮಾತ್ರ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಈ ವಿಗ್ರಹಗಳನ್ನೆಲ್ಲ ನಾವು ಬ್ರಷಲ್ಲಿ ನೀಟಾಗಿ ಈ ಥರ ಬ್ರಷ್ ಮಾಡ್ಕೊಳ್ಳೋದ್ರಿಂದ ಅದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸಂದಿಗೆಲ್ಲ ಕೊಳೆ ಎಲ್ಲ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಹೊರಡುತ್ತೆ. ಅದಕ್ಕೆ ಅಂತ ನಾನು ಒಂದು ಸಪ್ರೇಟ್ ಬ್ರಷ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಗಂಟೆನ ನಾವು ದೇವ್ರ ಮನೇಲಿ ನೆಲದ ಮೇಲೆ ಇಡಬಾರ್ದು ಅಂತ ಹೇಳ್ತಾರೆ, ಅದನ್ನು ಕೂಡ ನಾನು ಒಂದು ಮಣೆ ಮೇಲೆ ಇಟ್ಕೊಳ್ತೀನಿ. ನೋಡಿ, ಇದನ್ನೆಲ್ಲ ಈಗ ಸಬೀನ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಅದನ್ನು ನಾನು ನೀರಲ್ಲಿ ವಾಶ್ ಮಾಡ್ಕೊತೀನಿ ಚೆನ್ನಾಗಿ. ಮತ್ತು ಈ ಹಿತ್ತಾಳೆ ಸಾಮಾನು, ಈ ಬೆಳ್ಳಿ ಯಾವುದೇ ಆಗಿರಲಿ, ನಾವು ಒಂದು ಸರಿ ನೀಟಾಗಿ ಎಲ್ಲ ಉಜ್ಜಿ ತೊಳೆದಾದ್ಮೇಲೆ ಒಂದು ಮಡಿ ಬಟ್ಟೆಯಲ್ಲಿ ನಾವು ಅದನ್ನು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ನಾವು ಜೋಡಿಸ್ಕೋಬೇಕಾಗತ್ತೆ.
ಯಾಕೆ ಅಂದರೆ ಅದು ನಾವು ತೊಳೆದಿರ್ತೀವಲ್ಲ ಅದರದ್ದು ನೀರು ಎಲ್ಲ ಡ್ರೈ ಆದಮೇಲೆ ಅಲ್ಲಿ ಹಾಗೆ ಅದು ಕರೆ ಉಳಿದ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಆ ನೀರನ್ನೆಲ್ಲ ನಾವು ನೀಟಾಗಿ ಒಂದು ಮಡಿ ಬಟ್ಟೆಯಲ್ಲಿ ನಾವು ಒರೆಸಿ ಅದನ್ನು ಜೋಡಿಸ್ಕೊಳ್ಳೋದ್ರಿಂದ ನಿಮಗೆ ದೇವ್ರ ಪಾತ್ರೆ ಶೈನಿಂಗ್ ಆಗೂ ಇರುತ್ತೆ ಮತ್ತು ಯಾವುದೇ ಥರ ಕರೆನೂ ಕಟ್ಟೋದಿಲ್ಲ ಅಲ್ಲಿ. ಅದಕ್ಕೆ ನಾವು ಒರೆಸಿನೇ ನಾವು ಜೋಡಿಸ್ಕೋಬೇಕಾಗತ್ತೆ. ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು ನೋಡಿ. ಈಗ ಈ ರಾಘವೇಂದ್ರನ ವಿಗ್ರಹನ ನಾನು ಹಾಗೆ ತೊಳ್ಕೊತೀನಿ. ನಾನು ಇದನ್ನು ವಿಗ್ರಹನ ಸ್ಕ್ರಬ್ ಮಾಡೋಕ್ಕೆ ಹೋಗೋದಿಲ್ಲ. ಈ ವಿಗ್ರಹನ ನಮ್ಮ ಹಸ್ಬೆಂಡು ಮಂತ್ರಾಲಯದಲ್ಲಿ ತೊಗೊಂಬಂದಿದ್ದು ನೋಡಿ. ಇದು ಸಾಯಿಬಾಬಾನ ಶಿರ್ಡಿಲಿ ತಂದುಕೊಟ್ಟಿದ್ದು. ಇದನ್ನು ಅಷ್ಟೇ ನಾನು ಹಾಗೆ ಸುಮ್ಮನೆ ನೀರಲ್ಲಿ ಜಸ್ಟ್ ವಾಶ್ ಮಾಡ್ಕೊತೀನಿ ಅಷ್ಟೇ ನೋಡಿ. ಎಲ್ಲ ಮಡಿ ಬಟ್ಟೆಯಲ್ಲಿ ಒರೆಸಿ ಆದಮೇಲೆ ನೋಡಿ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದಕ್ಕೆಲ್ಲ ನಾನು ಗಂಧ ಮತ್ತು ಕುಂಕುಮನ ಇಟ್ಕೊತೀನಿ ಎಲ್ಲದಕ್ಕೂ ನೋಡಿ. ಈ ಬಟ್ಲಲ್ಲಿ ನಾನು ಶ್ರೀಗಂಧ ಮತ್ತು ಜಾವಾದಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಜಾವಾದಿ ಪೌಡ್ರ್ ಯೂಸ್ ಮಾಡೋದ್ರಿಂದ ಅದು ತುಂಬ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಅದಕ್ಕೆ ಅದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಎಲ್ಲದಕ್ಕೂ ನಾನು ಗಂಧ ಕುಂಕುಮನ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಈ ಥರ ನಾವು ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಮಗೆ ಪೂಜೆಗೆ ಲೇಟ್ ಆಗೋದಿಲ್ಲ. ಎಲ್ಲ ಪೂಜೆ ಕೆಲಸ ಎಲ್ಲ ಬೇಗ ಆಗುತ್ತೆ. ದೀಪಗಳಿಗೂ ಅಷ್ಟೇ ನಾನು ಬತ್ತಿ ಹಾಕಿ ಎಣ್ಣೆನೂ ಹಾಕಿ ಇಟ್ಕೊಡ್ತೀನಿ ನಾನು. ಅರಿಶಿನ ಕುಂಕುಮ ಇಡೋದಕ್ಕಿಂತ ನಾವು ಗಂಧ ಕುಂಕುಮ ಇಡೋದು ತುಂಬ ಒಳ್ಳೆಯದು ನೋಡಿ. ಈ ವಿಗ್ರಹನ ನಾನು ಗೊರವನಹಳ್ಳಿಲಿ ತೊಗೊಂಡಿದ್ದು. ತುಂಬ ದಿವಸ ತೊಗೋಬೇಕು ಅಂದ್ಕೊಂಡಿದ್ದೆ. ಅದು ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು, ತೊಗೊಂಡೆ ನಾನು ಅದನ್ನು ನೋಡಿ. ಇದು ಕಾಮಾಕ್ಷಿ ದೀಪ, ಮುದ್ರಣೆ ಪಾತ್ರೆ ಎಲ್ಲದಕ್ಕೂ ನಾನು ಗಂಧ ಮತ್ತು ಕುಂಕುಮನ ಇಟ್ಕೊತಿದ್ದೀನಿ. ಇದೆಲ್ಲ ಆದಮೇಲೆ ನಾನು ನೆಕ್ಸ್ಟು ಫೋಟೋಗೂ ಅಷ್ಟೇ ಈ ಗಂಧ ಮತ್ತು ಜಾವದಿ ಪೌಡ್ರು ಹೇಳದ್ನಲ್ಲ ಅದನ್ನೇ ನಾನು ಫೋಟೋಗೂ ಕೂಡ ಇಟ್ಕೊತೀನಿ. ದೇವ್ರ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ಇಟ್ಕೊಂಡು ಆಮೇಲೆ ನಾನು ಫೋಟೋಗಳಿಗೆ ಗಂಧ ಮತ್ತು ಕುಂಕುಮನ ಇಟ್ಕೊತೀನಿ. ಸಾಯಿಬಾಬಾಗೆ ನಾನು ಇಡ್ತಾ ಇಲ್ಲ ಗಂಧ ನೋಡಿ. ಈ ರಾಘವೇಂದ್ರನ ವಿಗ್ರಹಕ್ಕೆ ನಾನು ಗಂಧ ಹಚ್ಚಿ ಅದೊಂಥರ ಹಾಗೆ ಕರೆ ಉಳ್ಕೊಂಡ್ಬಿಡುತ್ತೆ. ನಾವು ಎಷ್ಟು ವಾಶ್ ಮಾಡಿದ್ರೂ ಅದು ಹೋಗೋದಿಲ್ಲ. ಅದಕ್ಕೆ ಈ ಥರದ ವಿಗ್ರಹಗಳಿಗೆ ನಾವು ಆದಷ್ಟು ಒಂದು ಸ್ವಲ್ಪ ಗಂಧ ಮತ್ತು ಕುಂಕುಮ ಇಡೋದು ಒಳ್ಳೆಯದು. ಇಲ್ಲಿದ್ರೆ ನಾನು ಸಾಯಿಬಾಬಾಗೆ ಇಟ್ಟಿದ್ದೀನಲ್ಲ ಆ ಥರ ಸ್ಟಿಕ್ಕರ್ ಇಟ್ಕೊಂಡು ಸಾಕಾಗತ್ತೆ. ಮತ್ತು ನೋಡಿ ಅರಿಶಿನ ಕುಂಕುಮ ಬಟ್ಟಲು ಯಾವತ್ತೂ ಅಷ್ಟೇ ದೇವ್ರ ಮನೆಯಲ್ಲಿ ತುಂಬ ಇರಬೇಕು ಅಂತ ಹೇಳ್ತಾರೆ. ಆ ಥರ ಎಲ್ಲ ಇರಬಾರ್ದು. ನಾವು ಈ ಥರ ಚೆಕ್ ಮಾಡಿಕೊಂಡು ಅವಾಗ ಬಟ್ಟಲು ತುಂಬ ನಾವು ಅರಿಶಿನ ಕುಂಕುಮ ಬಟ್ಟಲು ತುಂಬ ತುಂಬಿಡಬೇಕಾಗುತ್ತೆ ನೋಡಿ. ಅಕ್ಷತೆನೂ ಅಷ್ಟೇ ನಾನು ತುಂಬ ತುಂಬಿಟ್ಕೊಂಡಿದ್ದೀನಿ. ಮತ್ತು ನೋಡಿ ನಾನು ದೇವ್ರ ಮನೆ ಒರೆಸೋದಕ್ಕೆ ನೀರಿಗೆ ನಾನು ಲೈಝಾಲು ಮತ್ತು ನಾನು ಗಂಜಲನ ಹಾಕ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ದೇವ್ರ ಮನೆನ. ಈ ಥರ ನಾನು ಯಾವಾಗಲೂ ದೇವ್ರ ಮನೆಗೆ ಈ ಥರ ನಾನು ಲೈಝಾಲ್ ಮತ್ತು ಗಂಜಲನ ಯೂಸ್ ಮಾಡ್ತೀನಿ ನೋಡಿ. ಈಗ ನಾನು ಫೋಟೋಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಗಂಧ ಮತ್ತು ಕುಂಕುಮನ ಇಟ್ಕೊಂಡು ಫೋಟೋನೂ ಅಷ್ಟೇ ಅದಕ್ಕೆ ಅದು ಒಂದು ಮಡಿ ಬಟ್ಟೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒರೆಸಿ ಆಮೇಲೆ ನಾನು ಗಂಧ ಮತ್ತು ಕುಂಕುಮನ ಇಡೋದು ನೋಡಿ. ಈಶ್ವರನ ಫೋಟೋಗೆ ನಾನು ಈ ಥರ ಹೂಬತ್ತಿಯಲ್ಲಿ ಇಟ್ಟಿದ್ದೀನಿ ನಾನು. ಈಶ್ವರನ ಫೋಟೋಗೆ ನಾವು ಹೀಗೆ ಇಡೋದು ನೋಡಿ. ಈ ಗೆಜ್ಜೆ ವಸ್ತ್ರಗಳನ್ನು ನಾನೇ ಮಾಡಿರೋದು.
ಈ ಗೆಜ್ಜೆ ವಸ್ತ್ರ ಮತ್ತು ದೀಪದ ಬತ್ತಿಗಳನ್ನೆಲ್ಲ ನಾವೇ ಮಾಡಿ ಅದನ್ನು ನಾವು ದೇವ್ರಿಗೆ ಹಾಕೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇದೆಲ್ಲ ನನಗೆ ತುಂಬ ಇಂಟ್ರೆಸ್ಟು. ನೋಡಿ ಈ ಥರ ಹತ್ತಿ ನಿಮಗೆ ಇದು ಗಂದಿಗೆ ಅಂಗಡಿಯಲ್ಲಿ ಸಿಗತ್ತೆ. ಇದನ್ನು ನಾವು ಒಂದು ಸಣ್ಣ ಎಳೆಯಾಗಿ ತಗೊಂಡು ನೋಡಿ ಈ ಥರ ಎಳೆದು ಅದನ್ನು ಆ ಥರ ನೋಡಿ ಅಲ್ಲಿ ಆ ಥರ ಟ್ವಿಸ್ಟ್ ಮಾಡ್ಕೋಬೇಕು. ಆ ಥರ ಎಳೆದು ನಾವು ಟ್ವಿಸ್ಟ್ ಮಾಡಿಕೊಂಡು ಎಷ್ಟು ಉದ್ದ ಬೇಕಾದರೂ ನಾವು ಅದನ್ನು ಮಾಡ್ಕೋಬೋದು. ನೋಡಿ ಇದನ್ನು ನಾನು ಈಶ್ವರನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ, ಈಶ್ವರನ ಫೋಟೋಗೆ. ನೋಡಿ ಅಲ್ಲಿ ನಾನು ಹೂಬತ್ತಿನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ನೋಡಿ ಇಲ್ಲಿ ನಾವು ಟ್ವಿಸ್ಟ್ ಮಾಡಿದ್ವಲ್ಲ ಮಧ್ಯ ಅಲ್ಲಿಗೆ ನಾನು ಹೂಬತ್ತಿನ ಇಟ್ಕೋತಾ ಇದ್ದೀನಿ. ಮತ್ತು ನೆಕ್ಸ್ಟು ನಾನು ಇನ್ನೊಂದು ಪ್ಲೇಟಲ್ಲಿ ಗಂಧ ಅರಿಶಿನ ಕುಂಕುಮನ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಇನ್ನು ಮಿಕ್ಕಿದ ಗೆಜ್ಜೆ ವಸ್ತ್ರಗಳಿಗೆಲ್ಲ ಅದು ಟ್ವಿಸ್ಟ್ ಮಾಡಿರ್ತೀವಲ್ಲ ಅಲ್ಲಿಗೆ ನಾವು ಅದನ್ನು ಇಟ್ಕೊಂಡು ಹೋಗ್ತೀನಿ. ಇದನ್ನು ನಾನು ಬೇರೆ ಫೋಟೋಗಳಿಗೆ ಉಪಯೋಗಿಸ್ತೀನಿ. ನೋಡಿ ಹೇಗಿದೆ, ಇದನ್ನು ನಾನೇ ಮಾಡಿದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.